294 NDA, 232 INDIA, ಇತರೆ 17. ಸದ್ಯಕ್ಕೆ ನಿತೀಶ್ ಕುಮಾರ್ NDA ಮೈತ್ರಿಕೂಟದಲ್ಲಿ ಇದ್ದಂತೆ ಅನ್ನಿಸ್ತಾ ಇದ್ದಾರೆ. ನಾಳೆ ದಿಲ್ಲಿಗೆ ಬರ್ತಾ ಇದ್ದಾರೆ. TDP ಕಡೆಯಿಂದ ಪಕ್ಷದ ಅಧಿಕೃತ ಹೇಳಿಕೆ ಬಿಡುಗಡೆಯಾಗಿದೆ. ಚಂದ್ರಬಾಬು ನಾಯ್ಡು ಇನ್ನೂ ಮಾತಾಡಿಲ್ಲ. ಅವರಿಬ್ಬರ ಮನಸ್ಸು ಚಂಚಲವಾಗದೇ ಹೋದರೆ NDA ಮೈತ್ರಿಕೂಟದ ಸರ್ಕಾರ ರಚನೆಯಾಗಬಹುದು. ಟ್ರೆಂಡ್ ಸೆಟ್ ಆಗಿದೆ. ಇದರಲ್ಲಿ ಬೆರಳೆಣಿಕೆಯಷ್ಟು ಸಂಖ್ಯೆಯ ಬದಲಾವಣೆಯಾಗಬಹುದೇ ಹೊರತು ಜಾಸ್ತಿ ಏನಾಗದು. ಬೆರಳೆಣಿಕೆಯಷ್ಟು ಸಂಖ್ಯೆ. JDU ನಾಯಕ KC ತ್ಯಾಗಿ ಹೇಳ್ತಾ ಇದ್ದಾರೆ, NDA ಮೈತ್ರಿಕೂಟಕ್ಕೆ ನಮ್ಮ ಬೆಂಬಲ ಅಂತ. KC ತ್ಯಾಗಿ JDU ನಾಯಕ, ಚುನಾವಣಾ ಪೂರ್ವ ಮೈತ್ರಿಯ ತಕ್ಕನಾಗಿ ನಾವು ನಡೆದುಕೊಳ್ತೀವಿ ಅಂದ್ರು. ಬಿಜೆಪಿ ಅಧಿಕೃತ ಹೇಳಿಕೆ ಫಲಿತಾಂಶದ ನಂತರ NDA ಮೈತ್ರಿಕೂಟಕ್ಕೆ ಮತ್ತೆ ಗೆಲುವು ಸಿಕ್ಕಿದೆ. 10 ವರ್ಷಗಳ ಅಧಿಕಾರದ ನಂತರವೂ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ. ಆಂಧ್ರ ಮತ್ತು ಒಡಿಸ್ಸಾದಲ್ಲಿ NDA ಸರ್ಕಾರ ರಚನೆ ಆಗ್ತಾ ಇದೆ ಅಂದ್ರು. NDA ಸಂಸದರ ಸಭೆಯನ್ನು ದಿಲ್ಲಿಯಲ್ಲಿ ಕರೆಯಲಾಗಿದೆ. ಎಸ್ ಜೂನ್ 7 NDA ಸಂಸದೀಯ ಮಂಡಳಿ ಸಭೆ. ಮಂಡಳಿ ಅಲ್ಲ, ಸಂಸದರ ಸಭೆ ಜೂನ್ 7ಕ್ಕೆ NDA ಸಂಸದರ ಸಭೆ 3 ದಿನಗಳ ನಂತರ. JDSನಿಂದ ಶರವಣ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶರವಣ. ನಮಸ್ಕಾರ. ನಿಮಗೆ ಸಮಾಧಾನಕರ ರಿಸಲ್ಟು, ಸಂತೋಷಕರ ರಿಸಲ್ಟು, ಬಟ್ ಮೈತ್ರಿಕೂಟಕ್ಕೆ ಹಿನ್ನಡೆ. ಖಂಡಿತ ಇವತ್ತೇನು ಸನ್ಮಾನ್ಯ ಮೋದಿಜಿಯವರ ಸಾರಥ್ಯದಲ್ಲಿ ರಾಜ್ಯದಲ್ಲಿ ದೇವೇಗೌಡರ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಏನು ಈ ಒಂದು ಮೈತ್ರಿ ಬರೀ ರಾಜಕಾರಣಕ್ಕೆ ಮಾತ್ರ ಸೀಮಿತವಾಗದೆ ಮುಂದಿನ ಸಾಮಾಜಿಕ ಹಿನ್ನೆಲೆ ಇಟ್ಕೊಂಡು ಇದನ್ನು ಏನು ಒಂದು ಒಪ್ಪಂದ ಆಯಿತು, ಇದರಲ್ಲಿ ನಾವು ಯಶಸ್ವಿ ಕಂಡಿದ್ದೀವಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಓಕೆ. ಯಾಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಇವತ್ತು BJP ಗೆಲ್ಲಲಿಕ್ಕೆ 9 ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ JDSನ ಸಹಕಾರ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ ಅನ್ನೋದನ್ನು ಈಗ ನಾವು ಈ ಒಂದು ಫಲಿತಾಂಶದ ಮೂಲಕ ಸಾಬೀತಾಗಿದೆ. ಈ ಒಂದು ಮೈತ್ರಿಯನ್ನು ಇನ್ನೂ ಮುಂದುವರಿಸಬೇಕು. ಈ ಮೈತ್ರಿಗೆ ಈ ರಾಜ್ಯದ ಜನ ಏನು ಬಹುಪರ ಕೊಟ್ಟಿದ್ದಾರೆ, ಅದನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಭಾವನೆ ಎಲ್ಲರಲ್ಲಿ ಇರತಕ್ಕಂಥದ್ದು. ಜೊತೆಗೆ ಇವತ್ತು ರಾಷ್ಟ್ರ ರಾಜಕಾರಣವನ್ನು ನೋಡಿದ್ರೆ ಬಹುಶಃ ಎಕ್ಸಿಟ್ ಪೋಲ್ಗಳು ಏನೇನು ಒಂದು ಫಲಿತಾಂಶವನ್ನು ಈ ಥರ ಹೊರಹೊಮ್ಮೋದು ಅಂತೇನು ಪ್ರಕಟಣೆ ಮಾಡಿತ್ತು, ಅದು ಎಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಅದು ಏರುಪೇರು ಆಗಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗೋದನ್ನು ಯಾವ ಶಕ್ತಿಯನ್ನು ತಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ನಾವು ಹಿಂದೆನೂ ಹೇಳಿದ್ವಿ, ಈವಾಗಲೂ ಅದನ್ನೇ ಹೇಳ್ತಾ ಇದ್ದೀವಿ. ಏನು 240 ಮತ್ತೆ ತೆಲುಗು ದೇಶಂ ಪಾರ್ಟಿಯವರು ಬೆಂಬಲ ಪತ್ರವನ್ನು ಬರೆದು ಕೈಗೆ ಕೊಡುವ ತನಕ ಏನನ್ನೂ ನಂಬದ ಸ್ಥಿತಿ ಇದೆ. ಅಲ್ಲ, ತಾವು ಅದನ್ನು ಅನುಮಾನ
ಪಡೋದು ಸಹಜ, ಅದರಲ್ಲಿ ನಾನು ಎರಡನೇ ಮಾತಿಲ್ಲ. ಆದರೆ ಒಂದು ಮಾತು ಚಂದ್ರಬಾಬು ನಾಯ್ಡು ಅವರು ಹೇಳಿರತಕ್ಕಂಥದ್ದನ್ನು ನಾನು ನೆನಪಿಸ್ಕೊಳ್ಳೇಬೇಕು. ಇನ್ನು ಯಾವತ್ತೂ ಕೂಡ ಈ ಕಾಂಗ್ರೆಸ್ನವ್ರ ಜೊತೆಯಲ್ಲಿ ನಾವು ಸೇರೋ ಪ್ರಶ್ನೆನೇ ಇಲ್ಲ, ನಾವು ಜೀವಂತವಾಗಿರೋವರೆಗೂ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಅವ್ರು ಹಿಂದೆ ಕೂಡ ಮಾಡಿರತಕ್ಕಂಥದ್ದನ್ನು ನಾವು ನೆನೆಸ್ಕೋಬೇಕಾಗುತ್ತೆ. ಏನು ಚುನಾವಣಾ ಪೂರ್ವ ಮೈತ್ರಿ ಏನಾಗಿದೆ ಅದನ್ನು ಚಂದ್ರಬಾಬು ನಾಯ್ಡು ಅವರೂ ಮುಂದುವರಿಸ್ತಾರೆ, ನಿತೀಶ್ ಕುಮಾರ್ ಅವರೂ ಮುಂದುವರಿಸ್ತಾರೆ. ಯಾಕೆಂದರೆ ಸಿಂಗಲ್ ಮೆಜಾರಿಟಿ ಯಾರು, ಸಿಂಗಲ್ ಪಾರ್ಟಿ ಯಾರು ಅತಿ ಹೆಚ್ಚಿನ ನಂಬರ್ ಗೇಮ್ ಅಲ್ವಾ, ನಂಬರ್ ಪಡೆದಿರತಕ್ಕಂಥ 244 ಕರೀತಾರ, 99 ಕರೀತಾರ, ಅದನ್ನು ನೋಡ್ಬೇಕಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕರೆದ ಮೇಲೆ ಪ್ರೂವ್ ಆಗ್ಬೇಕಲ್ಲ, ಬಹುಮತ ಸಾಬೀತಾಗ್ಬೇಕಲ್ಲ. 100% ಆಗ್ತಾರೆ. ಇನ್ನೂ ಬಹಳ ಜನ ಇಲ್ಲಿಂದ ಇಲ್ಲಿಗೆ ಬರ್ತಾರೆ, INDA ಇಂದ NDAಗೆ ಬರ್ತಾರೆ, ಬಹಳ ಜನ ಬರ್ತಾರೆ. ಯಾರು ಬರೋ ಸಾಧ್ಯತೆ ಇದೆ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅದನ್ನು ಈಗಲೇ ನಾವು ಏನು ಹೇಳಕ್ಕೆ ಬರಲ್ಲ. ರಾಜಕಾರಣದಲ್ಲಿ ಹೀಗೆ ಆಗುತ್ತೆ ಅಂತಾನೂ ಹೇಳಕ್ಕಾಗಲ್ಲ, ಈಗ ಆಗೋದಿಲ್ಲ ಅಂತಲೂ ಹೇಳಕ್ಕಾಗಲ್ಲ. ಏನು ಬೇಕಾದ್ರೆ ಆಗ್ಬೋದು. ಅದು ತಂತ್ರಗಾರಿಕೆ, ಚಾಣಕ್ಯ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಜೋಡಿ ಇದೆಯಲ್ಲ, ಅದನ್ನು ಭಾಳ ಚೆನ್ನಾಗಿ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಈ ದೇಶ ಇವತ್ತು ಬಲಿಷ್ಠವಾಗಿದೆ ಅಂದರೆ ಅದ್ರ ಕಾರಣಕರ್ತರು ನರೇಂದ್ರ ಮೋದಿಯವರು. ಅದರಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇವತ್ತು INDAಯಲ್ಲಿ ಒಬ್ಬರು ನಾಯಕರನ್ನ ತೋರಿಸ್ಬಿಡಿ, ಪ್ರಧಾನಮಂತ್ರಿ ಫೇಸ್ ಯಾರಾದ್ರು ಒಬ್ಬರನ್ನ ತೋರಿಸ್ಬಿಡಿ ಹೋಗ್ಲಿ, ಇಂಥವ್ರನ್ನೇ ನಾವು ಮಾಡ್ತೀವಿ ಅಂತ ಯಾರಾದ್ರು ಹೇಳಲಿಕ್ಕೆ ಸಾಧ್ಯನಾ? ಶರವಣ ಅವರೇ, ಶೌಚವಾಗಿದೆ. ರಾಜಕೀಯ ಪರಿಸ್ಥಿತಿಗಳು ಹೆಂಗೆ ಬದಲಾಗ್ತವೆ ಅಂತ ನಿಮಗೂ ಗೊತ್ತು. ದೇವೇಗೌಡರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಯಾರು ಯೋಚನೆ ಮಾಡಿದ್ರೆ ದೇವೇಗೌಡರು ಆಗೋದು ಮಾಡಿಲ್ಲ, ಘೋಷಣೆ ಮಾಡಿದ್ರು ಅವಾಗ ದೇವೇಗೌಡರು ಮಾಡಿಲ್ಲ. ಒಂದೇನೋ ಬದಲಾದ ಸನ್ನಿವೇಶದಲ್ಲಿ ಒಂದು ಕುದುರ್ತ್ರಿ ಲಕ್. ಹೌದು, ಆವತ್ತಿನ ರಾಜಕಾರಣ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ಇವತ್ತು ಬಲಿಷ್ಠ ನಾಯಕರುಗಳಿದ್ದಾರೆ ನಮ್ಮ ರಾಷ್ಟ್ರದಲ್ಲಿ, ಬಲಿಷ್ಠ ನಾಯಕರುಗಳಿದ್ದಾರೆ. ಅದರಿಂದ ಆ ಪರಿಸ್ಥಿತಿ ಇವಾಗ ಉದ್ಭವ ಆಗೋದಿಲ್ಲ, ಅದನ್ನು ಹೇಳಲೇಬೇಕಾಗ್ತದೆ. ಇವತ್ತು ರಾಷ್ಟ್ರದಲ್ಲಿ ಬಹುಶಃ ರಾಹುಲ್ ಗಾಂಧಿಯವರು ಮತ್ತು ಏನು ಮೈತ್ರಿಗಳು ಏನೇನಿದ್ದಾರೆ ಅವರ ಹೆಸರುಗಳದು, ಸ್ಟಾಲಿನು 31 ಸೀಟ್ ತೆಗೆದಿರತಕ್ಕಂಥವ್ರು ಇರ್ಬೋದು, ಮತ್ತು ಬೇರೆ ಬೇರೆ ಎಲ್ಲ ಪಾರ್ಟಿಗಳು ಏನು ಸೇರ್ಕೊಂಡಿದ್ದಾರೆ, ಇವು ಒಬ್ಬರೊಬ್ಬರದು ಒಂದೊಂದು ಸಿದ್ಧಾಂತಗಳಿರತಕ್ಕಂಥದ್ದು. ಯಾವುದು ಕೂಡ ಈಗ ಮಮತಾಜಿಯವರು ಯಾಕೆ ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಅವರು ತೃಣಮೂಲ್ ಕಾಂಗ್ರೆಸ್ ಮಾತ್ರ ಸ್ಪರ್ಧೆ ಮಾಡಿದ್ದು, ಕಾಂಗ್ರೆಸ್ ಜೊತೆಲಿ ಯಾಕೆ ಸೇರಿಲ್ಲ? ಅವ್ರು ಯಾಕೆ ಚುನಾವಣೆ ಟೈಮಲ್ಲೇ ಹೊರಗಡೆ ಹೋದ್ರಲ್ಲ? ನೀವು ಬಿಜು ಜನತಾದಳ ಜೊತೆ ಮಾತುಕತೆ ಮುಗಿಸಿದ್ರಿ, ಫೈನಲ್ ಆಗಿತ್ತು. ನೀವು ಅಂದ್ರೆ ಬಿಜೆಪಿ. ಹೌದು, ವಿನಯ್ ಬಿದ್ರಿ ಅವರು ಜಾಯ್ನ್ ಆಗಿದ್ದಾರೆ ಬಿಜೆಪಿ. ಕಾರ್ಯಕ್ರಮಕ್ಕೆ ಸ್ವಾಗತ ವಿನಯ್ ಬಿದ್ರಿ ಅವರು. ತಮಗೆ ಹಾಗೆ ಬಿಜೆಪಿಗೆ ಏನು ಎಡವಟ್ಟಾಯಿತು ಸರ್? ಇದು ಬಹಳ ಗಂಭೀರವಾಗಿ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಇಡೀ ಪಕ್ಷದಲ್ಲಿ ಕೆಳ ಹಂತದಿಂದ ಮೇಲ್ಗಡೆವರೆಗೂ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದಿದೆ. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು 300ರಷ್ಟು ಸ್ಥಾನ, ನಾವೆಲ್ಲ NDA ಅಲಯನ್ಸಲ್ಲಿ ಒಂದು 370ವರೆಗೂ ಹೋಗ್ಬೋದು ಅಂತಕ್ಕಂಥ ಒಂದು ಒಳ್ಳೆಯ ಆಶಾಭಾವನೆಯಲ್ಲೇ ಇವತ್ತಿನ ಬೆಳಗ್ಗೆಯ ಡಿಬೇಟ್ನಲ್ಲೂ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ಆದರೆ ಜನತೆಯ ತೀರ್ಪನ್ನು ನಾವು ಒಪ್ಕೊಳ್ಳೇಬೇಕು. ಇವತ್ತು ಇದಕ್ಕೆ ಬಂದಿದ್ದೇವೆ. ಆದರೆ ಭಾಳ ಸ್ಪಷ್ಟವಾಗಿ ಇಷ್ಟೊತ್ತರೆಗೂ ಶರವಣ ಅವರು ಹೇಳ್ದಿರೋ ರೀತಿಯಲ್ಲಿ ಸರ್ಕಾರವನ್ನು ಮಾಡ್ತೇವೆ. ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಅಲ್ಲಿಯ ಲೋಕಲ್ ವಿಷಯಗಳನ್ನು ನಾವೇನಾದ್ರು ಟ್ಯಾಕಲ್ ಮಾಡೋದ್ರಲ್ಲಿ ಎಡುವುದ್ವಾ, ಈ ಥರದ ಸಾಕಷ್ಟು ವಿಷಯಗಳನ್ನ ನಾವು ಯೋಚನೆ ಮಾಡಬೇಕಾಯ್ತು. ವಿಶೇಷವಾಗಿ ವೆಸ್ಟ್ ಬೆಂಗಾಲ್ ನಾವು ಭಾಳ ದೊಡ್ಡ ನಂಬರನ್ನು ನಿರೀಕ್ಷೆ ಮಾಡಿದ್ವಿ, ಅಲ್ಲಾಗಲಿಲ್ಲ. ಉತ್ತರ ಪ್ರದೇಶದಂತೂ ನಮ್ಗೆ ಈಗಲೂ ಕೂಡ ಬಹಳ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಮುಂದೆ ಕಾಡ್ತಾ ಇದೆ. ಯಾಕೆ ಅದನ್ನ ಲೋಕಲ್ ಇಶ್ಯೂ ಅಂತೀರಿ? ಮೋದಿ ವಿರುದ್ಧದ ಅಲ್ಲ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್, ರಾಜಸ್ಥಾನದ ಫಲಿತಾಂಶಗಳು ಲೋಕಲ್ ಕಾರಣದಿಂದ ಅಂತಿಲ್ಲ. ದಿಸ್ ಇಸ್ ಆಂಟಿ ಇನ್ಕಂಬನ್ಸಿ. ಅಲ್ಲ, ಕಾಂಗ್ರೆಸ್ನವರು ಹಂಗೆ ಮಾಡ್ತಾರೆ. ಅಂದರೆ ಗೆದ್ದರೆ ರಾಹುಲ್ ಗಾಂಧಿ ಅನ್ನೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಗೆಲುವಿನ ಸರ್ಟಿಫಿಕೇಟ್ ಕೊಡಲಾಗ್ತಾ ಇದೆ, ಪ್ರಮಾಣ ಪತ್ರ ನೀಡಲಾಗ್ತಾ ಇದೆ. ಒಂದು ಸ್ಟೆಪ್ ಮುಂದೆ ನಿಖಿಲ್ ಸರ್. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ 9ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಲಿರುವ ಚಂದ್ರಬಾಬು ನಾಯ್ಡು ಮನೆಯಲ್ಲಿ ಸಂಭ್ರಮ. ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ಭೇಟಿ. ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಬಂದಿದೆ ಆಂಧ್ರದಲ್ಲಿ. TDPಗೂ ಅಷ್ಟೇ, NDAಗೂ ಅಷ್ಟೇ. ಎಸ್, ವಿನಯ್ ಬಿದ್ರೆ ಅವರು ಕಾಂಗ್ರೆಸ್ನವ್ರು ಮಾಡ್ದಂಗೆ ಮಾಡ್ತೀರಾ ನೀವು? ಅವ್ರು ಗೆದ್ರೆ
ರಾಹುಲ್ ಗಾಂಧಿ ಅಂತಾರೆ, ಸೋತ್ರ ಸ್ಥಳೀಯ ನಾಯಕತ್ವ, ಸ್ಥಳೀಯ ಸಮಸ್ಯೆ ಅಂತಾರೆ. ನೀವು ಹಂಗೆ ಮಾಡ್ತಿದ್ದೀರಿ. ಇಲ್ಲ, ಸ್ಥಳೀಯ ನಾಯಕ ಗೆದ್ದಾಗೆಲ್ಲ ಮೋದಿ ಅಂತೀರಿ, ಈಗ ಸೋತಾಗ ಸ್ಥಳೀಯ ನಾಯಕತ್ವದ ಸಮಸ್ಯೆ ಅಂತ. ಇಲ್ಲ, ನಾನು ಇನ್ನು ಪೂರ್ತಿ ಮಾತು ಮುಗಿಸಿಲ್ಲ. ನನ್ನ ಸ್ಥಳೀಯರ ಕಾರಣದಿಂದ ಇದೆ ಅಂತ, ಸ್ಥಳೀಯ ವಿಷಯಗಳಿರ್ಬೋದು, ಅದನ್ನು ನಾವು ಟ್ಯಾಕಲ್ ಮಾಡೋದ್ರಲ್ಲಿ ಎಡವಿರ್ಬೋದು ಅಂತಕ್ಕಂಥ ವಿಷಯವನ್ನು ಅಷ್ಟೇ ಹೇಳ್ತಾ ಇದ್ದೀನಿ. ನಾಯಕತ್ವದ ವಿಚಾರವನ್ನ ಅಲ್ಲಿ ಯಾವುದು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಯೋಗಿಜಿ ಅವ್ರ ನಾಯಕತ್ವ ಪ್ರಶ್ನೆ ಮಾಡಂಗಿಲ್ಲ, ಅದ್ರಲ್ಲಿ ಏನು ಇದೇ ಇಲ್ಲ. ಅಲ್ಲಿ ಕಾಂಬಿನೇಷನ್ ಏನಾಗಿದೆ, ಯೂಶಲಿ ಮೈ ಕಾಂಬಿನೇಷನ್, ಮುಸ್ಲಿಮ್ಸ್ ಅಂಡ್ ಯಾದವಾಸ್ ಕಾಂಬಿನೇಷನ್ ಇಟ್ಕೊಂಡು ಹೋಗ್ತಾ ಇದ್ರು. ಬೇರೆ OBC ಏನಾಗಿದೆ, ಅಲ್ಲಿರ್ತಕ್ಕಂಥ SC ಓಟು, ಬೇರೆ ಬೇರೆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಬಯಾನ್ಸ್ ಅಂದ್ರೆ ಸ್ಟೇಟ್ಮೆಂಟ್ಗಳು, ಇವೆಲ್ಲ ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಸಂದೇಶ್ ಖಾಲಿ ವಿಷಯವನ್ನ ಇಟ್ಕೊಂಡು ಬಹಳ ದೊಡ್ಡ ಪೊಲಿಟಿಕಲ್ ಇಶ್ಯೂ ಆಗಿತ್ತು ಅದು. ಸಂದೇಶ್ ಖಾಲಿ ಇಶ್ಯೂ ಅದು ನಮ್ಗೆ ಯಾವ ರೀತಿ ಬೂಮ್ರಾಂಗ್ ಆಯ್ತಾ, ಇಲ್ಲ ನಿಜಕ್ಕೂ ಕೂಡ ಅಲ್ಲಿ ಏನು ಸಮಸ್ಯೆ ಇತ್ತು ಅಂದ್ರೆ, ಇದನ್ನ ಚರ್ವಣ ವಿಷಯ ನಾವು ಚರ್ಚೆ ಮಾಡ್ಲಿಕ್ಕೆ ಸಾಕಷ್ಟು ವಿಷಯಗಳಿದೆ ಅಂತ. ನಾವು ಯಾವ ನಿರೀಕ್ಷೆಯನ್ನ ಮಾಡಿದ್ವಿ ಅದು ಸಿಕ್ಕಿಲ್ದಲೇ ಇರೋದು ಕಾರಣಕ್ಕೋಸ್ಕರ ಬೇರೆ ಬೇರೆ ವಿಷಯಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.